ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः. ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ತಿಳಿದಂತೆ ಹನುಮಂತ ದೇವರು ರಾಮಚಂದ್ರ ದೇವರಿಗೆ ಪ್ರಿಯರಾದವರು. ಹೀಗಾಗಿ ಹನುಮಂತ ದೇವರ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ರಾಮದೇವರು ಆ ಋಷ್ಯಮುಖ ಪರ್ವತಕ್ಕೆ ಬಂದದ್ದು ಅಂತ ಮತ್ತೊಂದು ಕಾರಣವನ್ನ ತಿಳಿಸಿಕೊಟ್ಟದ್ದು. ಈಗ ಇನ್ನೊಂದು ಕಾರಣವನ್ನ ತಿಳಿಸ್ತಾರೆ. ಮುಂದಿನ ಶ್ಲೋಕಕ್ಕೆ 48ನೇ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಪವನಸ್ಯ ಪ್ರಿಯತ್ವಂ ನ ಕೇವಲಂ ರಾಮಪ್ರಿಯತ್ವೇ ಪ್ರಯೋಜಕಂ ಅಪಿತು ಸರ್ವದೇವ ಪ್ರಿಯತ್ವೇಪಿ ಇತ್ಯಾಹ. ರಾಮದೇವರಿಗೆ ಹನುಮಂತ ದೇವರು ಪ್ರಿಯ ಅಂತ ಎರಡು ಕಾರಣಗಳನ್ನು ಕೊಟ್ಟದ್ದು. ಈಗ ಮತ್ತೊಂದು ಕಾರಣವನ್ನ ಕೊಡ್ತಾರೆ. ಸರ್ವದೇವ ಪ್ರಿಯತ್ವೇಪಿ, ಎಲ್ಲ ದೇವತೆಗಳಿಗೂ ಹನುಮಂತ ದೇವರು ವಾಯುದೇವರು ಪ್ರಿಯರಾಗಿದ್ದಾರೆ. ಪ್ರಿಯರಾದ್ದರಿಂದ ಹನುಮಂತ ದೇವರು ರಾಮದೇವರಿಗೆ ಪ್ರಿಯರಾದವರು ಅಂತ ಕಾರಣವನ್ನು ತಿಳಿಸ್ತಾ ಇದ್ದಾರೆ. 48ನೆಯ ಶ್ಲೋಕ. ಏವಂ ಸುರಾಶ್ಚ ಪವನಸ್ಯ ವಶೇ ಯತೋತಃ ಸುಗ್ರೀವಮತ್ರ ತು ಪರತ್ರ ಚ ಶಕ್ರಸೂನುಂ ಸರ್ವೇ ಶ್ರಿತಾ ಹನುಮತಸ್ತದನುಗ್ರಹಾಯ ತತ್ರಾಗಮದ್ರಘುಪತಿಃ ಸಹ ಲಕ್ಷ್ಮಣೇನ. ಏವಂ ಸುರಾಶ್ಚ ಪವನಸ್ಯ ವಶೇ ಯತೋತಃ ಸುಗ್ರೀವಮತ್ರ ತು ಪರತ್ರ ಚ ಶಕ್ರಸೂನುಂ ಸರ್ವೇ ಶ್ರಿತಾ ಹನುಮತಸ್ತದನುಗ್ರಹಾಯ ತತ್ರಾಗಮದ್ರಘುಪತಿಃ ಸಹ ಲಕ್ಷ್ಮಣೇನ ಎಂಬುದಾಗಿ 48ನೆಯ ಶ್ಲೋಕ. ಪದವಿಭಾಗ. ಏವಂ ಸುರಾಹ ಚ ಪವನಸ್ಯ ವಶೇ ಯತಃ ಅತಃ ಸುಗ್ರೀವಂ ಅತ್ರ ತು ಪರತ್ರ ಚ ಶಕ್ರಸೂನುಂ ಸರ್ವೇ ಶ್ರಿತಾಃ ಹನುಮತಃ ತತ್ ಅನುಗ್ರಹಾಯ ತತ್ರ ಆಗಮತ್ ರಘುಪತಿಃ ಸಹ ಲಕ್ಷ್ಮಣೇನ ಎಂಬುದಾಗಿ ಪದವಿಭಾಗ. ಏವಂ ಅಂತಂದ್ರೆ ಮಾರುತಿ ಪ್ರಿಯತ್ವ ವಿಷಯೇ ಹೇತ್ವಂತರಂ ಅಸ್ತಿ ಇತ್ಯರ್ಥ. ಏವಂ ಈ ರೀತಿಯಾಗಿ ಅಂತ ಅರ್ಥ. ಏವಂ ಎಂಬುದಕ್ಕೆ ಅಂದ್ರೆ ಹಿಂದೆ ಕೆಲವು ಕಾರಣಗಳನ್ನು ಕೊಟ್ಟು ಹನುಮಂತ ದೇವರು
ಭಗವಂತನಿಗೆ ಪ್ರಿಯ ಅಂತ ತಿಳಿಸಿಕೊಟ್ಟದ್ದು. ಅದೇ ರೀತಿಯಾಗಿ ಎಂತರ್ಥ ಏವಂ ಅಂದ್ರೆ ಮಾರುತಿ ಪ್ರಿಯತ್ವ ವಿಷಯ ಹೇತ್ವಂತರಂ ಅಸ್ತಿ ಇತ್ಯರ್ಥಃ. ಹನುಮಂತ ದೇವರು ಭಗವಂತನಿಗೆ ಪ್ರಿಯ ಎಂಬುವ ವಿಷಯದಲ್ಲಿ ಮತ್ತೊಂದು ಕಾರಣವೂ ಇದೆ ಅಂತ ಏವಂ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸುರಾಹ ಪವನಸ್ಯ ವಶೇ ಯತಃ. ಯತಃ ಯಾವ ಕಾರಣಕ್ಕಾಗಿ, ಸುರಾಹ ಅಂದ್ರೆ ಮೂಲ ರೂಪದಲ್ಲಿ, ವಾಯುದೇವರ ಮೂಲ ರೂಪದಲ್ಲಿ ಆ ವಾಯುದೇವರಿಗೆ ಎಲ್ಲ ದೇವತೆಗಳು ಕೂಡ ವಶರಾಗಿ ಇದ್ದದ್ದು. ಯತಃ ಯಾವ ಕಾರಣಕ್ಕಾಗಿ ಪವನಸ್ಯ ವಾಯುದೇವರಿಗೆ ಸುರಾಹ ಎಲ್ಲ ದೇವತೆಗಳು ವಶದಲ್ಲಿ ಇದ್ದಾರೋ ಆ ಕಾರಣಕ್ಕಾಗಿ ಭಗವಂತನಿಗೆ ವಾಯುದೇವರು ಪ್ರಿಯ ಅಂತ ತಿಳಿಸ್ತಾ ಇದ್ದದ್ದು. ಇಲ್ಲಿ ಒಂದು ಅದೇ ರೀತಿಯಾಗಿ ಮೂಲ ರೂಪದಲ್ಲಿಯೂ ಎಲ್ಲ ದೇವತೆಗಳು ವಾಯುದೇವರಿಗೆ ಪ್ರಿಯರಾಗಿದ್ದಾರೆ. ಅದೇ ರೀತಿಯಾಗಿ ಅವತಾರದಲ್ಲಿಯೂ ಎಲ್ಲ ದೇವತೆಗಳಿಗೂ ವಾಯುದೇವರು ಪ್ರಿಯರಾಗಿದ್ದಾರೆ. ಅದಕ್ಕೆ ಒಂದು ತಿಳಿಸಿದ್ದು ಸುಗ್ರೀವ ಅತ್ರ ಅಂದ್ರೆ ಈ ಅವತಾರದಲ್ಲಿ, ರಾಮಾವತಾರದ ವಿಷಯದಲ್ಲಿ ಸರ್ವದೇವಾಹ ಅಂದ್ರೆ ಇಲ್ಲಿ ಸುರಾಹ ಅಂದ್ರೆ ಎಲ್ಲ ದೇವತೆಗಳೇ ಕಪಿಗಳಾಗಿ ಅವತಾರ ಮಾಡಿದ್ದು. ಸರ್ವ ದೇವಾವತಾರಾಹ ವಾನರಾಹ ಅತ್ರ ಅಂದ್ರೆ ಈ ರಾಮಾವತಾರದಲ್ಲಿ ಸುಗ್ರೀವಂ ಶ್ರಿತಾಹ, ಸರ್ವೇ ಶ್ರಿತಾಹ ಎಲ್ಲ ದೇವತೆಗಳು ಕೂಡ ಸುಗ್ರೀವನನ್ನ, ಎಲ್ಲ ಕಪಿಗಳು ಸುಗ್ರೀವನನ್ನ ಆಶ್ರಯಿಸಿಕೊಂಡಿದ್ದು. ಇದರ ಅರ್ಥ ಏನು ಅಂದ್ರೆ ಸುಗ್ರೀವ ಯಾರಿಗೆ ಪ್ರಿಯನಾಗಿದ್ದಾನೆ ಅಂದ್ರೆ ಹನುಮಂತ ದೇವರಿಗೆ ಸುಗ್ರೀವ ಪ್ರಿಯನಾಗಿದ್ದಾನೆ. ಹನುಮಂತ ದೇವರಿಗೆ ಸುಗ್ರೀವ ಪ್ರಿಯನಾಗಿದ್ದರಿಂದಲೇನೆ ಮೂಲ ರೂಪದಲ್ಲಿ ಎಲ್ಲ ದೇವತೆಗಳಿಗೂ ವಾಯುದೇವರು ಪ್ರಿಯರಾಗಿದ್ದರಿಂದಲೇನೆ ಈ ಅವತಾರದಲ್ಲಿ ವಾಯುದೇವರಿಗೆ ಯಾರು ಪ್ರಿಯರಾಗಿದ್ದಾರೋ ಸುಗ್ರೀವ ಪ್ರಿಯನಾಗಿದ್ದಾನೆ. ಅದಕ್ಕಾಗಿ ಸುಗ್ರೀವನನ್ನ ಆಶ್ರಯಿಸಿಕೊಂಡ್ರು. ರಾಮಾವತಾರ ಸುಗ್ರೀವಂ ಶ್ರಿತಾಹ, ಸುಗ್ರೀವನನ್ನ ಆಶ್ರಯಿಸಿಕೊಂಡದ್ದು. ಸುಗ್ರೀವನನ್ನ ಯಾಕೆ, ವಾಯುದೇವರಿಗೆ ಎಲ್ಲ ದೇವತೆಗಳು ಪ್ರಿಯರಾದ ಮಾತ್ರಕ್ಕೆ ಈಗ ಸುಗ್ರೀವನನ್ನ ಯಾಕೆ ಆಶ್ರಯಿಸಿಕೊಳ್ಬೇಕು ಅಂದ್ರೆ ಮಾರುತಿ ಪ್ರಿಯತ್ವಾತ್. ವಾಯುದೇವರಿಗೆ, ಹನುಮಂತ ದೇವರಿಗೆ ಸುಗ್ರೀವ ಪ್ರಿಯನಾಗಿದ್ದಾನಲ್ಲ, ಹೀಗಾಗಿ ಅವನನ್ನು ಆಶ್ರಯಿಸಿಕೊಂಡ್ರೆ ನಾವು ಹನುಮಂತ ದೇವರಿಗೂ ಪ್ರಿಯರಾಗ್ತೇವೆ ಅನ್ನೋ ಉದ್ದೇಶದಿಂದ ಆಶ್ರಯಿಸಿಕೊಂಡದ್ದು. ಹೀಗಾಗಿ ಎಲ್ಲ ದೇವತೆಗಳಿಗೂ ಹನುಮಂತ ದೇವರು ಪ್ರಿಯರಾದ್ದರಿಂದ ರಾಮದೇವರಿಗೂ ಪ್ರಿಯರಾಗಿದ್ದಾರೆ. ಇದು ಅತ್ರ ಅಂತ ಹೇಳಿದ್ದು. ಇನ್ನು ಪರತ್ರ ಕೃಷ್ಣಾವತಾರೆ ಅಂತ ಅರ್ಥ. ಕೃಷ್ಣಾವತಾರದಲ್ಲಿಯೂ ಕೂಡ ಶಕ್ರಸೂನಂ ಅರ್ಜುನಂ ಆಶ್ರಿತಾಹ, ಎಲ್ಲ ದೇವತೆಗಳು ಕೂಡ ಅವತಾರವನ್ನು ಮಾಡಿದ್ದಾರೆ. ಎಲ್ಲ ದೇವತೆಗಳು ಕೂಡ ಅರ್ಜುನನನ್ನ ಆಶ್ರಯಿಸಿಕೊಂಡ್ರು. ಯಾಕೆ ಅಂತಂದ್ರೆ ಭೀಮಪ್ರಿಯತ್ವ ಇತಿ ಶೇಷಃ. ಅರ್ಜುನ ಭೀಮಸೇನ ದೇವರಿಗೆ ಪ್ರಿಯನಾಗಿದ್ದ. ಭೀಮಸೇನ ದೇವರಿಗೆ ಪ್ರಿಯನಾದ್ದರಿಂದ ಅಂತಹ ಅರ್ಜುನನನ್ನ ಎಲ್ಲ ದೇವತೆಗಳು ಆಶ್ರಯಿಸಿಕೊಂಡ್ರು. ಎಲ್ಲ ದೇವತೆಗಳು ಹನುಮಂತ ದೇವರನ್ನ ಪ್ರಿಯ ಅಂತ ಅಂಗೀಕಾರ ಮಾಡಿದ್ದಕ್ಕಾಗಿ ಹನುಮಂತ ದೇವರು ಪ್ರಿಯರಾದ್ದರಿಂದಾಗಿ ದೇವರಿಗೂ ಭಗವಂತನಿಗೂ ಕೂಡ ಆ ಹನುಮಂತ ದೇವರು, ವಾಯುದೇವರು ಪ್ರಿಯರಾಗಿದ್ದಾರೆ ಅಂತ ಅರ್ಥ. ಇಷ್ಟು ಏವಂ ಸುರಾಶ್ಚ ಪವನಸ್ಯ ವಶೇ ಯತೋತಃ ಸುಗ್ರೀವ ಮತ್ರತು ಪರತ್ರ ಚ ಶಕ್ರಸೂನಂ ಸರ್ವೇ ಶ್ರಿತಾಹ. ಮೂಲ ರೂಪದಲ್ಲಿಯೂ ಎಲ್ಲ ದೇವತೆಗಳು ಹನುಮಂತ ವಾಯುದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ. ಅವತಾರದಲ್ಲಿಯೂ ಕೂಡ ಹನುಮಂತ ದೇವರಿಗೆ ಪ್ರಿಯನಾದ ಸುಗ್ರೀವನನ್ನು ಆಶ್ರಯಿಸಿಕೊಂಡದ್ದು. ಇಲ್ಲಿ ಕೃಷ್ಣಾವತಾರದಲ್ಲಿ ಭೀಮಸೇನ ದೇವರಿಗೆ ಪ್ರಿಯನಾದಂತಹ ಅರ್ಜುನನನ್ನ ಆಶ್ರಯಿಸಿಕೊಂಡದ್ದು. ಹೀಗಾಗಿ ಅದಕ್ಕಾಗಿ ವಾಯುದೇವರು, ಹನುಮಂತ ದೇವರು ಭಗವಂತನಿಗೆ ಪ್ರಿಯರಾದವರು. ಅತಃ ಅದಕ್ಕುಕ್ತಂ ಉಪಸಂಹರತಿ, ಉಕ್ತಾರ್ಥಂ ಉಪಸಂಹರತಿ. ಇಷ್ಟು ಹೇಳಿ ಹಿಂದೆ ಹೇಳಿದಂತಹ ವಿಚಾರವನ್ನ ಮತ್ತೆ ಉಪಸಂಹಾರ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಹನುಮಂತ ದೇವರು ಭಗವಂತನಿಗೆ ಪ್ರಿಯರಾಗಿದ್ದಾರೋ ಈ ಅನೇಕ ಕಾರಣಗಳಿಂದಾಗಿ. ಅತಃ ಆ ಕಾರಣದಿಂದಾಗಿ ಹನುಮತಃ ಅನುಗ್ರಹಾಯ, ಆ ಹನುಮಂತ ದೇವರಿಗೆ ಅನುಗ್ರಹವನ್ನ ಮಾಡೋದಕ್ಕಾಗೇನೆ ಲಕ್ಷ್ಮಣೇನ ಸಹ ರಘುಪತಿ, ಲಕ್ಷ್ಮಣನಿಂದ ಸಹಿತನಾದಂತಹ ರಾಮಚಂದ್ರ ದೇವರು ತತ್ರ ಅಗಮತ್ ಅನುಗ್ರಹಾಯ, ಆ ಹನುಮಂತ ದೇವರ ಅನುಗ್ರಹವನ್ನು ಮಾಡೋದಕ್ಕಾಗಿಯೇ ತತ್ರ ಅಗಮತ್, ಆ ಋಷ್ಯಮುಖ ಪರ್ವತವನ್ನು ಕುರಿತು
ಆ ರಾಮದೇವರು ಬಂದದ್ದು ಎಂಬುದಾಗಿ ಈ ರೀತಿಯಾಗಿ ವಿಚಾರವನ್ನ ತಿಳಿಸ್ತಾರೆ. ರಾಮದೇವರು ಹನುಮಂತ ದೇವರಿಗೆ ಅನುಗ್ರಹವನ್ನ ಮಾಡುವುದಕ್ಕಾಗಿಯೇ ಋಷ್ಯಮುಖ ಪರ್ವತಕ್ಕೆ ಬಂದದ್ದು ಅಂತ ಪ್ರಿಯರಾದದ್ದರಿಂದ ಅಂತಲಿಕ್ಕೆ ಅನೇಕ ಕಾರಣಗಳನ್ನ ತಿಳಿಸಿಕೊಟ್ರು. ಇಷ್ಟು ವಿಚಾರವನ್ನ ತಿಳಿಸಿ ಮತ್ತೆ ಇದರ ಮೇಲೆ ಒಂದು ಆಕ್ಷೇಪವನ್ನ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಸಮಾಧಾನವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಇದೇ ಪ್ರಶ್ನೆನೆ, ಹನುಮಂತ ದೇವರ ಹತ್ತಿರ ಬಂದದ್ದು ಅವ್ರಿಗೆ ಅನುಗ್ರಹ ಅಂತ ಯಾಕೆ ತಿಳ್ಕೋಬೇಕು? ಇವ್ರಿಗೇನೋ ಸಹಾಯ ಬೇಕಾಗಿದೆ. ಆಯ್ತು, ಹನುಮಂತ ದೇವರು ರಾಮದೇವರಿಗೆ ಪ್ರಿಯ ಆಯ್ತು, ಇರ್ಲಿ. ಇಲ್ಲಿ ಬಂದದ್ದು ಹನುಮಂತ ದೇವರಿಗೆ ಅನುಗ್ರಹವನ್ನು ಮಾಡೋದಕ್ಕಾಗೇನೆ ಅಂತ ಯಾಕೆ ಹೇಳಬೇಕು? ಹನುಮಂತ ದೇವರಿಂದ ಸಹಾಯವನ್ನು ತೆಗೆದುಕೊಂಡ್ಲಿಕ್ಕೆ ಬಂದಿರಬಹುದಲ್ಲ. ಹಾಗೆ ಹೇಳೋಣ, ನಾನು ಸ್ವಸಹಾಯಾರ್ಥಂ ಅಗಮತ್ ಇತಿ ಕಿಂ ನ ಸ್ಯಾತ್. ಹನುಮಂತ ದೇವರ ಹತ್ತಿರ ಹೋದದ್ದು ಸಹಾಯವನ್ನ ತೆಗೆದುಕೊಳ್ಳಿಕ್ಕೆ ಅಂತ ಯಾಕಿರಬಾರದು ಅಂತ ಮಂದಾಶಂಕ ಪೂರ್ವಪಕ್ಷಗಳ ಆಕ್ಷೇಪ. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನ ಕೊಡ್ತಾರೆ. 49ನೆಯ ಶ್ಲೋಕ. ಯತ್ಪಾದ ಪಂಕಜ ರಜ ಶಿರಸಾ ಬಿಭರ್ತಿ ಶ್ರೀರಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈಃ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇಃ ಕಿಂ ತಸ್ಯ ಶತ್ರುಹನನೇ ಕಪಯಃ ಸಹಾಯಾಃ. ಯತ್ಪಾದ ಪಂಕಜ ರಜ ಶಿರಸಾ ಬಿಭರ್ತಿ ಶ್ರೀರಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈಃ ಸರ್ವೇಶ್ವರಸ್ಯ ಪವನಸ್ಯ ಹಿ ಸರ್ವಶಕ್ತೇ ಕಿಂ ತಸ್ಯ ಶತ್ರುಹನನೇ ಕಪಯಃ ಸಹಾಯಾಃ. ಹನುಮಂತ ದೇವರ ಹತ್ತಿರ ಎಂಬುದಾಗಿ 49ನೇ ಶ್ಲೋಕ. ಹನುಮಂತ ದೇವರ ಹತ್ತಿರ ಇನ್ನು ಕಪಿಗಳ ಹತ್ತಿರ ಸಹಾಯಕ್ಕಾಗಿ ಹೋಗಿದ್ದು ಅಂತ ಸರ್ವಥ ಅಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಪದಚ್ಛೇದವನ್ನು ತಿಳಿದುಕೊಳ್ಳೋಣ. ಯತ್ಪಾದ ಪಂಕಜ ರಜಃ ಒಂದೇ ಶಬ್ದ ಇದು. ಶಿರಸ ಬಿಭರ್ತಿ ಶ್ರೀಹಿ ಅಬ್ಜಜಃ ಚ ಗಿರಿಶಃ ಸಹ ಲೋಕಪಾಲೈಃ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇಃ ಕಿಂ ತಸ್ಯ ಶತ್ರುಹನನೆ ಕಪಯಃ ಸಹಾಯಾಃ ಎಂಬುದಾಗಿ ಪದವಿಭಾಗ. ಸಹಾಯಕ್ಕಾಗಿ ಹೋಗಿದ್ದಲ್ಲ ಅಂತ ತಿಳಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಯಾಕೆ ಅಂದ್ರೆ ಯತ್ಪಾದ ಪಂಕಜ ರಜಃ ಶಿರಸಾ ವಿಭರ್ತಿ. ಯತ್ಪಾದ ಯಾರ ಅಂದ್ರೆ ಯಾವ ಭಗವಂತನ ಪಾದ ಕಮಲಗಳ ರಜಸ್ಸು, ಪಾದಧೂಳಿ, ಪಂಕಜ ರಜಃ ಆ ಪಾದಧೂಳಿಯನ್ನ ಶಿರಸಾ ಬಿಭರ್ತಿ ತಲೆ ಮೇಲೆ ಧಾರಣೆ ಮಾಡ್ತಾರೋ ಯಾರು? ಶ್ರೀಹಿ ಅಬ್ಜಜಃ ಚ ಗಿರಿಶಃ ಲೋಕಪಾಲೈಃ ಸಹ. ಲೋಕಪಾಲಕರಿಂದ ಎಲ್ಲ ಎಲ್ಲ ದೇವತೆಗಳಿಂದಲೂ ಸಹಿತರಾಗಿ ರುದ್ರದೇವರು, ಬ್ರಹ್ಮದೇವರು, ಲಕ್ಷ್ಮೀದೇವಿ ಇವರೆಲ್ಲರೂ ಕೂಡ ಯಾವ ಭಗವಂತನ ಪಾದಧೂಳಿಯನ್ನ ತಮ್ಮ ತಲೆ ಮೇಲೆ ಹೊತ್ತುಕೊಳ್ತಾರೋ ಅಂತಹ ಭಗವಂತ ಅವನು ಅಷ್ಟು ಸಮರ್ಥನಾಗಿದ್ದಾನೆ ಅಂತ ಅರ್ಥ. ಹೀಗಾಗಿ ಹೇಳ್ತಾರೆ ಯತ್ಪಾದ ಪಂಕಜ ರಜಃ ಶ್ರೀಹಿ ಅಬ್ಜಜಃ ಗಿರಿಶಃ ಲೋಕಪಾಲೈಃ. ಇವರೆಲ್ಲರಿಂದಲೂ ಕೂಡ ರಜಃ ಶಿರಸಾ ವಿಭರ್ತಿ ಶಿರಸ್ಸಿನಿಂದ ಧಾರಣೆ ಮಾಡಲ್ಪಡಿಸೋದು. ತಸ್ಯ ಅಂತರ್ಥ. ತಸ್ಯ ಸರ್ವೇಶ್ವರಸ್ಯ ಪರಮಸ್ಯ ಸರ್ವಶಕ್ತೇಃ. ಅಂತಹ ಸರ್ವಶಕ್ತಿ ಸರ್ವೇಶ್ವರನಾಗಿದ್ದಾನೆ. ಅವನ ಪಾದಧೂಳಿಯನ್ನ ಶಿರಸಾಧಾರಣೆ ಮಾಡ್ತಾರೆ ಅಂದ್ರೆ ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ ಅಂತ ಅರ್ಥ. ಸರ್ವೇಶ್ವರಸ್ಯ ಪರಮಸ್ಯ ಉತ್ತಮನಾದಂತಹ, ಸರ್ವಶಕ್ತೇಃ ಎಲ್ಲರಿಗಿಂತಲೂ ಸಮರ್ಥನಾದಂತಹ ಆ ಭಗವಂತನಿಗೆ ಶತ್ರುಹನನೆ ಕಪಯಃ ಸಹಾಯಾಃ ಕಿಂ. ಸರ್ವಶಕ್ತನಾದಂತಹ ಎಂತೆಂತಹ ದೇವತೆಗಳು ಅವನ ಪಾದಧೂಳಿಯನ್ನು ತಲೆ ಮೇಲೆ ಹಾಕುತ್ತಾರೆ ಅಂದ್ರೆ ಸರ್ವಶಕ್ತ ಅಂತ ಅರ್ಥ ಅವನು. ಅಂತಹ ಸರ್ವಶಕ್ತನಾದಂತಹ ಭಗವಂತನಿಗೆ ಈ ಕಪಿಗಳು
ಶತ್ರುವನ್ನ ಸಂಹಾರ ಮಾಡೋದಕ್ಕಾಗಿ ಸಹಾಯ ಮಾಡ್ತಾರ ಇವರು ಅಂತ ಆ ಪ್ರಶ್ನಾರ್ಥಕವಾಗಿ ಅಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಕೈಮುತ್ಯ ನ್ಯಾಯದಿಂದಾಗಿ. ಸರ್ವಶಕ್ತೇ ಸರ್ವ ವಿಷಯೇ ಶಕ್ತಿಮತಃ ಸಹಾಯ ಕಿಂ, ಇವರೆಲ್ಲರೂ ಸಹಾಯಕರಾಗ್ತಾರ? ಇಷ್ಟು ಸರ್ವ ಸಮರ್ಥ, ಇಚ್ಛೆ ಮಾಡಿದರೆ ಸಾಕು ಎಲ್ಲ ಶತ್ರುಗಳು ನಾಶವಾಗಿ ಹೋಗ್ಬೇಕು ಕ್ಷಣದಲ್ಲಿ. ಅಂತಹ ಸರ್ವ ಸಮರ್ಥನಾದಂತಹ ಭಗವಂತನಿಗೆ ಇವರೇನು ಸಹಾಯ ಮಾಡೋದು? ಸರ್ವಥಾ ಸಹಾಯಕ್ಕಾಗಿ ಅವರು ಇದ್ದದ್ದಲ್ಲ. ಭಗವಂತನು ಕೂಡ ಅಲ್ಲಿ ಬಂದದ್ದು ಅವರನ್ನ ಸಹಾಯಕ್ಕಾಗಿ ಪಡೆದುಕೊಳ್ಳಿಕ್ಕೆ ಬಂದದ್ದಲ್ಲ. ಸಹಾಯ ಕಿಂ ಅಂದ್ರೆ ನೈವ ಇತ್ಯರ್ಥ. ಸರ್ವಥಾ ಆ ರೀತಿಯಾಗಿ ಸಹಾಯವನ್ನು ಕೇಳಲಿಕ್ಕೆ ಬಂದದ್ದಲ್ಲ. ಅವರು ಸೇವೆಯನ್ನ ಮಾಡಿ ಅವರಿಗೆ ಅನುಗ್ರಹವನ್ನ ಮಾಡೋದಕ್ಕಾಗಿ ಬಂದದ್ದೇ ಹೊರತು ಭಗವಂತ ಅವರ ಸಹಾಯವನ್ನ ಪಡೆದುಕೊಳ್ಳುವುದಕ್ಕಾಗಿ ಸರ್ವಥಾ ಬಂದದ್ದಲ್ಲ ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನ ತಿಳಿಸಿಕೊಡ್ತಾರೆ. ಇಷ್ಟು ಕಥೆ ಆದದ್ದು ಹನುಮಂತ ದೇವರ ಹತ್ತಿರ ಋಷ್ಯಮುಖ ಪರ್ವತಕ್ಕೆ ರಾಮಚಂದ್ರ ದೇವರು ಬಂದದ್ದು ಅಂತಿಷ್ಟಾಯ್ತು. ಬಂದ್ರು ಅಂತ ಮುಂದಿನ ಕಥೆಯನ್ನ ಮತ್ತೆ ತಿಳಿಸ್ತಾರೆ. 50ನೆಯ ಶ್ಲೋಕ. ಸಮಾಗತೆ ತು ರಾಘವೇ ಪ್ಲವಂಗಮಾಸ್ಸ ಸೂರ್ಯಜಾಃ ವಿಪುಪ್ಲುವುರ್ಭಯಾರ್ದಿತಾಃ ನ್ಯವಾರಯಚ್ಚ ಮಾರುತಿಃ. ಸಮಾಗತೆ ತು ರಾಘವೇ ಪ್ಲವಂಗಮಾಸ್ಸ ಸೂರ್ಯಜಾಃ ವಿಪುಪ್ಲುವುರ್ಭಯಾರ್ದಿತಾ ನ್ಯವಾರಯಚ್ಚ ಮಾರುತಿಃ ಎಂಬುದಾಗಿ 50ನೆಯ ಶ್ಲೋಕ. ಪದವಿಭಾಗ. ಸಮಾಗತೆ ತು ರಾಘವೇ ಪ್ಲವಂಗಮಾಃ ಸಸೂರ್ಯಜಾಃ ವಿಪುಪ್ಲುವುಃ ಭಯಾರ್ದಿತಾಃ ನ್ಯವಾರಯತ್ ಚ ಮಾರುತಿಃ. ಸಮಾಗತೆ ತು ರಾಘವೇ, ರಾಘವೇ ಸಮಾಗತೆ, ರಾಮಚಂದ್ರ ದೇವರು ಆ ಋಷ್ಯಮುಖ ಪರ್ವತವನ್ನ ಕುರಿತು ಬಂದಾಗ ಏನಾಯ್ತು ಅಂತಂದ್ರೆ, ಸಸೂರ್ಯಜಾಹ ಪ್ಲವಂಗಮಾಹ, ಸೂರ್ಯಪುತ್ರನಾದಂತಹ ಆ ಸುಗ್ರೀವನಿಂದ ಸಹಿತರಾಗಿ ಪ್ಲವಂಗಮಾಹ ಎಲ್ಲ ಕಪಿಗಳು ಕೂಡ ವಿಪುಪ್ಲುವುಹು ಭಯಾರ್ದಿತಾಹ ವಿಪುಪ್ಲುವುಹು, ಅವರಿಗೆ ಭಯ ಶುರು ಆಯ್ತು. ಅವರಿಗೆ ಎಲ್ಲ ಸುಗ್ರೀವನ ಹಿಡ್ಕೊಂಡು ಎಲ್ಲ ಕಪಿಗಳಿಗೂ ಕೂಡ ರಾಮಚಂದ್ರ ದೇವರು ಬಂದದ್ದನ್ನು ನೋಡಿ ಭಯಾರ್ದಿತಾಹ. ಎದಕ್ ಭಯಾರ್ದಿತಾಹ ಅಂದ್ರೆ ಭಯೇನ ಆರ್ದಿತಾಹ ಅಂದ್ರೆ ಇಮೌ ವಾಲಿ ಸಂಬಂಧಿನೋ ಇತಿ ಭಯೇನ, ಈ ಬಂದಂತಹ ರಾಮ ಲಕ್ಷ್ಮಣರಿಬ್ಬರು ಕೂಡ ವಾಲಿಗೆ ಬೇಕಾದವರಿವರು ಅಂತ ಭಯದಿಂದ ಆರ್ದಿತಾನ್ ಪೀಡಿತಾನ್, ಅದರಿಂದ ಅದರಿಂದ ಪೀಡಿತರಾದಂತಹ ಅವರು ಭಯಾರ್ದಿತಾಹ, ವಾಲಿ ಸಂಬಂಧಿಯಾದಂತಹ ಇಬ್ಬರಿವರು ಅಂತ ತಿಳಿದುಕೊಂಡು ಭಯದಿಂದ ಪೀಡಿತರಾದವರಾಗಿ ವಿಪುಪ್ಲುವುಹು, ಅವರು ದುದ್ರುಗುಹು ಅಂತ ಓಡಿ ಹೋಗ್ಬಿಟ್ರು ಎಲ್ಲರೂ ಕೂಡ. ರಾಮದೇವರು ಬಂದ ಕೂಡಲೇನೆ ಎಲ್ಲರೂ ಕೂಡ ಭಯವನ್ನ ಪಟ್ಟು ವಾಲಿಯ ಸಂಬಂಧಿಯಾದಂತಹ ಇವರಿಬ್ಬರು ಅಂತ ಓಡಿದ್ರು. ಆಗ ಮಾರುತಿ ಹನುಮಂತ ದೇವರು ಏನ್ ಮಾಡಿದ್ರು ಅಂದ್ರೆ ನ್ಯವಾರಯತ್, ಆ ಭಯದಿಂದ ಪೀಡಿತರಾದಂತಹ ಎಲ್ಲ ಸುಗ್ರೀವನಿಂದ ಹಿಡಿದುಕೊಂಡು ಎಲ್ಲ ಕಪಿಗಳನ್ನು ಕೂಡ ನ್ಯವಾರಯತ್, ಆ ಹನುಮಂತ ದೇವರವನ್ನ ತಡೆದರು. ಓಡಬೇಡ್ರಿ, ನಿಲ್ರಿ ಅಂತ, ಭಯಪಡಬೇಡಿ ನಿಲ್ರಿ ಅಂತ ಎಲ್ಲ ಕಪಿಗಳನ್ನು ಕೂಡ ಹನುಮಂತ ದೇವರು ತಡೆದರು ಅಂತ. ಇಷ್ಟು ಕಥಾಭಾಗ. ಮುಂದೆ ಏನಾಯ್ತು ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಕೊನೆಯ ಶ್ಲೋಕ 51ನೆಯ ಶ್ಲೋಕ. ಸಂಸ್ಥಾಪ್ಯಾಶು ಹರೀಂದ್ರಾನ್ ಜಾನನ್ ವಿಷ್ಣೋರ್ಗುಣಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮ ಪಿತಾಸೌ ಇತ್ಯೇತೇನಾಸ್ಯ ಪಾದಯೋಪೇತೆ. ಸಂಸ್ಥಾಪ್ಯಾಶು ಹರೀಂದ್ರಾನ್ ಜಾನನ್ ವಿಷ್ಣೋರ್ಗುಣಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮ ಪಿತಾಸಾ ವಿತ್ತೇತೇನಾಸ್ಯ ಪಾದಯೋಪೇತೆ ಎಂಬುದಾಗಿ 51ನೆಯ ಶ್ಲೋಕ. ಪದವಿಭಾಗ. ಸಂಸ್ಥಾಪ್ಯ ಆಶು ಹರೀಂದ್ರಾನ್ ಜಾನನ್ ವಿಷ್ಣೋಃ
ಗುಣಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮಪಿತ ಅಸೌ ಇತಿ ಏತೇನ ಅಸ್ಯ ಪಾದಯೋಃ ಪೇತೆ ಎಂಬುದಾಗಿ 51ನೇ ಶ್ಲೋಕದ ಪದವಿಭಾಗ. ಈ ಶ್ಲೋಕಕ್ಕೆ ಅವತಾರಿಕೆಯನ್ನ ಕೊಡ್ತಾರೆ. ಸಹ್ಯೇಕ ಏನಮವಗಚ್ಚತಿ ಸಮ್ಯಗೀಶಂ ಇತ್ಯುಕ್ತಾರ್ಥಂ ವಿಶದಯತಿ. ಹಿಂದೆ ಬಂತು, ಹನುಮಂತ ದೇವರೊಬ್ಬರೇನೆ ಈ ಭಗವಂತನ ಬಗ್ಗೆ ಸರಿಯಾಗಿ ತಿಳಿದುಕೊಂಡವರು, ಒಬ್ಬರೇನೆ ಭಗವಂತನ ಬಗ್ಗೆ ಸರಿಯಾಗಿ ತಿಳಿದುಕೊಂಡವರು ಅಂತ ಹಿಂದೆ ಒಂದು ಶ್ಲೋಕ ಬಂತು. ಸಹ್ಯೇಕ ಏನ ಅವಗಚ್ಚತಿ ಸಮ್ಯಗೀಶಂ ಅಂತ ಹೇಳಿ ಅದೇ ಅರ್ಥವನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆನೆ ನೋಡಿ, ಎಲ್ಲ ಕಪಿಗಳು ಕೂಡ ಓಡಿ ಹೋದದ್ದು. ಯಾರೋ ವಾಲಿಗೆ ಬೇಕಾದವರು, ವಾಲಿಗೆ ಸಂಬಂಧಿಯಾದಂತಹವರು ಅಂತ ತಿಳಿದುಕೊಂಡು ಭಗವಂತನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೇನೆ ಓಡಿ ಹೋದರು. ಆದರೆ ಹನುಮಂತ ದೇವರು ಮಾತ್ರ ಸರಿಯಾಗಿ ದೇವರ ಬಗ್ಗೆ ತಿಳಿದುಕೊಂಡವರು ಅಂತನ್ಲಿಕ್ಕೆ ಇದು ಒಂದು ದೃಷ್ಟಾಂತ, ಇದು ಒಂದು ನಿದರ್ಶನ. ವಿಷ್ಣೋ ಅನಂತಾನ್ ಗುಣಾನ್ ಅಂದ್ರೆ ವೇದೋಕ್ತಾನ್ ಅನಂತಾನ್ ಗುಣ ಇತ್ಯರ್ಥ. ಭಗವಂತನ ಅನಂತ ಗುಣಗಳು, ವೇದೋಕ್ತವಾದಂತಹ ಅನಂತ ಗುಣಗಳೇನಿವೆಯಲ್ಲ, ಎಲ್ಲ ಗುಣಗಳನ್ನು ಕೂಡ ಜಾನನ್ ಸಹ ತಿಳಿದುಕೊಂಡಂತಹ ಹನುಮಂತ ದೇವರು ಅಂದ್ರೆ ಭಗವಂತನ ಎಲ್ಲ ಗುಣಗಳನ್ನ, ಅನಂತ ಗುಣಗಳನ್ನು ಕೂಡ ಆ ಹನುಮಂತ ದೇವರು ತಿಳಿದುಕೊಂಡವರು. ಹೀಗಾಗಿ ಅಂತಹ ಹನುಮಂತ ದೇವರು ಏನು ಮಾಡಿದ್ರು ಅಂದ್ರೆ, ಹರೀಂದ್ರಾನ್ ಆಶು ಸಂಸ್ಥಾಪ್ಯ ಕಿಂಚಿತ್ ದೂರೇ ಇತಿ ಶೇಷಃ. ಸ್ವಲ್ಪ ದೂರದಲ್ಲಿಯೇನೆ ಆ ಎಲ್ಲ ಕಪಿಗಳನ್ನು ಕೂಡ ಹನುಮಂತ ದೇವರು ನಿಲ್ಲಿಸಿದರು, ಕೊಡಬೇಡಿ ಅಂತ ಹೇಳಿ ನಿಲ್ಲಿಸಿ, ಅಸೌ ರಾಮ, ಈ ರಾಮಚಂದ್ರ ದೇವರೇನಿದ್ದಾರೆ ಬಂದಂಥವ್ರು ಏನಿದ್ದಾರಲ್ಲ, ಇವರು ಸಾಕ್ಷಾತ್ ಬ್ರಹ್ಮಪಿತ. ಯಾರು ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವರ ತಂದೆ, ಜಗತ್ತಿನ ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವರು, ಅಂತಹ ಬ್ರಹ್ಮದೇವರಿಗೂ ತಂದೆಯಾದಂಥವರು ಇವರು. ಈ ತಂದೆ ಅಂದ್ರೆ ಔಪಚಾರಿಕವಾಗಿ ಅಂತಲ್ಲ, ನತು ಉಪಚಾರೇಣ ಇತ್ಯರ್ಥ. ಸಾಕ್ಷಾತ್ ನೇರವಾಗಿ ತಂದೆ. ಭಗವಂತ ಎಲ್ಲರಿಗೂ ತಂದೆ ಅಂತ ಹೀಗೆ ಹೇಳುತ್ತದೆ, ಆದರೆ ಹಾಗೆ ಬ್ರಹ್ಮದೇವರಿಗಲ್ಲ, ಸಾಕ್ಷಾತ್ ನೇರವಾಗಿ ತಂದೆಯಾದಂಥವರು ಆ ಭಗವಂತ. ಈ ರೀತಿಯಾಗಿ ಇತಿ ಏತೇನ ಅಂದ್ರೆ ಬ್ರಹ್ಮಪಿತ ಇತಿ ಜ್ಞಾನೇನ, ಬ್ರಹ್ಮದೇವರಿಗೂ ತಂದೆಯಾದವರಿವರು ಎಂಬುವಂತಹ ಈ ಜ್ಞಾನದಿಂದ ಆ ಹನುಮಂತ ದೇವರು ಏನು ಮಾಡಿದರು ಅಂದ್ರೆ, ಎಲ್ಲ ಕಪಿಗಳನ್ನು ನಿಲ್ಲಿಸಿ ಅಸ್ಯ ರಾಮಸ್ಯ ಪಾದಯೋಃ ಪೇತೆ, ಆ ಭಗವಂತನ ರಾಮಚಂದ್ರ ದೇವರ ಪಾದಗಳಿಗೆ ನಮಸ್ಕಾರವನ್ನ ಮಾಡಿದರು. ಅಸ್ಯ ಪಾದಯೋಃ ಪೇತೆ, ಆ ಭಗವಂತನಿಗೆ ರಾಮಚಂದ್ರ ದೇವರಿಗೆ ನಮಸ್ಕಾರವನ್ನ ಮಾಡಿದರು ಆ ಪ್ರಸಂಗದಲ್ಲಿ ಅಂತ ಆ ಕಥಾಭಾಗವನ್ನ ಈ ರೀತಿಯಾಗಿ ತಿಳಿಸಿಕೊಡುತ್ತಾರೆ. ಇಷ್ಟು ಆ ಋಷ್ಯಮುಖ ಪರ್ವತಕ್ಕೆ ಭಗವಂತ ಬಂದದ್ದು ಹನುಮಂತ ದೇವರ ಅನುಗ್ರಹವನ್ನು ಮಾಡುವುದಕ್ಕಾಗಿ. ಹನುಮಂತ ದೇವರನ್ನ ತಿಳಿದುಕೊಂಡು ಎಲ್ಲ ಕಪಿಗಳನ್ನ ನಿಲ್ಲಿಸಿ ಹನುಮಂತ ದೇವರು ಭಗವಂತನಿಗೆ ನಮಸ್ಕಾರವನ್ನ ಮಾಡಿದರು ಎಂಬುವಂತಹ ವಿಚಾರವನ್ನ ಹೇಳಿ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಂಚಮೋಧ್ಯಾಯ. 5ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಟಿಪ್ಪಣಿಕಾರರು ಕೂಡ ತಮ್ಮ ಮಂಗಳಾಚರಣೆಯನ್ನ ಕೊನೆಗೆ ಮಂಗಳವನ್ನ ಶ್ಲೋಕವನ್ನ ಹೇಳ್ತಾರೆ. ಯಂ ಗಂಗಾ ಜಮದಗ್ನಿ ಜಾನ್ಮಯ ಭವದ್ ವಿದ್ವದ್ ಹಿರಣ್ಯಾಭಿದಾತ್ ಪುತ್ರಂ ಪ್ರಾಪ ಜನಾರ್ದನಂ ಶಮದಮ ಸ್ವಾಧ್ಯಾಯ ಸಂಪದ್ಯುತಾತ್ ಪೂರ್ತಿಂ ತಸ್ಯ ಕೃತೌ ಸತಾಂ ಸುಖಕರೋಧ್ಯಾಯಶುಭ ಪಂಚಮಃ ಶ್ರೀಮದ್ಭಾರತ ಭಾವ ನಿರ್ಣಯ ಪದಾರ್ಥೋದ್ದೀಪಿಕಾಯಾಮಗಾತ್. ಎಲ್ಲ ಅಧ್ಯಾಯದಲ್ಲಿಯೂ ಕೂಡ ಇದೇ ರೀತಿಯಾಗಿ ಶ್ಲೋಕವನ್ನ ಮಾಡಿದ್ದು. ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಯಾವ ಜಮದಗ್ನಿ ವಂಶದಲ್ಲಿ ಹುಟ್ಟಿದಂತಹ ಹಿರಣ್ಯಾಭಿಧಾತ್, ಹಿರಣ್ಯ ಎಂಬುವಂತಹ ಹೆಸರಿರುವಂತಹ ಶಮದಮ ಸ್ವಾಧ್ಯಾಯ ಸಂಪದ್ಯುತ, ಶಮ
ದಮ ಮತ್ತು ಸ್ವಾಧ್ಯಾಯ ಎಲ್ಲ ಗುಣಗಳಿಂದಲೂ ಕೂಡಿದಂತಹ ಆ ಜ್ಞಾನಿಗಳಿಂದ ಯಾವ ಗಂಗಾ ಅಂತ ಅವಳು ಹೆಣ್ಣುಗಳು ಅವಳು ಎಂ ಪುತ್ರಂ ಪ್ರಾಪ ಜನಾರ್ದನಂ, ಯಾವ ಜನಾರ್ದನ ಎಂಬುವಂತಹ ಪುತ್ರನನ್ನ ಪಡೆದಳೋ, ಅಂದರೆ ಗಂಗಾಬಾಯಿ ಮತ್ತು ಹಿರಣ್ಯಾಚಾರ್ಯರು ಅವರಿಂದ ಹುಟ್ಟಿದವರು ಜನಾರ್ದನ ಭಟ್ಟರು. ಅಂತಹವರಿಂದ ಏನು ಹುಟ್ಟಿದರೋ ಅಂತಹ ಜನಾರ್ದನ ಭಟ್ಟರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ ಟಿಪ್ಪಣಿಯನ್ನ ಸುಖಕರ ಅಧ್ಯಾಯ, ಐದನೇ ಅಧ್ಯಾಯದ ಪೂರ್ತಿಯನ್ನ ಮಾಡ್ತಾ ಇದ್ದದ್ದು ಈ ಪದಾರ್ಥೋ ದೀಪಿಕಾಯ ಮಗಾತ್. ಈ ವ್ಯಾಖ್ಯಾನವು ಐದನೆಯ ಅಧ್ಯಾಯದ ಒಂದು ವ್ಯಾಖ್ಯಾನವನ್ನ ತಲುಪಿತು. ಪದಾರ್ಥೋ ದೀಪಿಕಾಯ ಮಗಾತ್, ಅದರ ಪೂರ್ತಿಯಾಯಿತು, ಐದನೇ ಅಧ್ಯಾಯದ ವ್ಯಾಖ್ಯಾನವು ಪೂರ್ತಿಯಾಯಿತು ಅಂತ ಈ ರೀತಿಯಾಗಿ ಅದನ್ನ ಸಮಾಪನೆಯನ್ನು ಮಾಡ್ತಾರೆ. ಇದು ಶ್ರೀಮನ್ ಮಹಾಭಾರತದ ನಿರ್ಣಯ ಟೀಕಾಯಾಂ ಜನಾರ್ದನ ಭಟ್ಟ ವಿರಚಿತಾಯಾಂ ಪದಾರ್ಥ ದೀಪಿಕಾಯಾಂ ಪಂಚಮೋಧ್ಯಾಯ, ಐದನೇ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದೆ ಇಷ್ಟು ವಿಚಾರವನ್ನ ತಿಳಿಸಿ ಮುಂದೆ ಆರನೇ ಅಧ್ಯಾಯದಲ್ಲಿ ಮತ್ತೆ ಮುಂದಿನ ಕಾಂಡದ ಕಥೆಯನ್ನ ನಿರ್ಣಯವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಂಡು ಹೋಗ್ತಾರೆ. ಈಗ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ ಇಷ್ಟು ಕಥೆಯನ್ನ ನಿರ್ಣಯವನ್ನ ತಿಳಿಸಿ ಮತ್ತೆ ಮುಂದಿನ ಕಾಂಡ, ಅದರ ಕಾಂಡದ ಒಂದು ವಿಚಾರವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ.